ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ಮಂಡ್ಯ ತಾಲೂಕು ಕೆರಗೋಡು ಹೋಬಳಿಯ ಸಿದ್ದೇಗೌಡನ ದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಸ್ಥಾಪಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಸಮಾರಂಭ ಸಂಘದ ಆವರಣದಲ್ಲಿ ನಡೆಯಿತು. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ಉದ್ಘಾಟಿಸಿದರು ಹಾಗೂ ಮನ್ಮೂಲ್ ಮಾಜಿ ಅಧ್ಯಕ್ಷ ಪಿಆರ್ ರಾಮಚಂದ್ರ ನಾಮಫಲಕವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್, ಮನುಷ್ಯರಿಗೆ ಆಹಾರ ಎಷ್ಟು ಮುಖ್ಯವೋ ಶುದ್ಧ ಕುಡಿಯುವ ನೀರು ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಇದನ್ನು ಮನಗಂಡು ಗ್ರಾಮೀಣ ಭಾಗದ ರೈತರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆನ್ನುವಂತಹ ದೃಷ್ಟಿಯಿಂದ ಒಕ್ಕೂಟದ ವತಿಯಿಂದ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಲಾಗ್ತಾ ಇದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗದೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಒಕ್ಕೂಟ ಯಾವ್ಯಾವ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕ ಇಲ್ಲವೋ ಅಂತಹ ಗ್ರಾಮಗಳನ್ನು ಗುರುತಿಸಿ ಪ್ರತಿ ವರ್ಷ 13 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿ ರೈತರಿಗೆ ಅನುಕೂಲ ಮಾಡಲು ಯೋಜನೆ ರೂಪಿಸಿದೆ ಅಂತ ಹೇಳಿದರು. ಒಕ್ಕೂಟದ ವತಿಯಿಂದ ಸ್ಥಾಪಿಸಲಾಗಿರುವ ಆರ್ಕೆ ಟ್ರಸ್ಟ್ನಿಂದ ಜಿಲ್ಲಾದ್ಯಂತ 13 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ ಮೊದಲ ಬಾರಿಗೆ ಸಿದ್ದೇಗೌಡನ ದೊಡ್ಡಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡುತ್ತಿದ್ದೇವೆ. ಇದನ್ನು ಗ್ರಾಮಸ್ಥರು ಸದ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಸಹ ಈ ಘಟಕವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಸಲಹೆ ನೀಡಿದರು. ಈ ಘಟಕ ಸ್ಥಾಪನೆಗೆ ನಮ್ಮ ಒಕ್ಕೂಟದ ಎಂಜಿನಿಯರ್ಗಳ ತಂಡ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದೆ. ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಂಜೇಶ್ ಅವರು ಸಹ ಸಹಕಾರ ನೀಡಿದ್ದಾರೆ ಅಂತ ಶ್ಲಾಘಿಸಿದರು. ಹಾಲು ಒಕ್ಕೂಟ ಸದಾ ರೈತರಿಗೆ ಏನಾದರೂ ಒಂದು ವಿಶೇಷವಾಗಿ ಮಾಡಬೇಕು, ರೈತರ ಪರ ನಿಲ್ಲಬೇಕು ಅಂತ ಹೇಳ್ತಾ ಇಡೀ ನಮ್ಮ ಆಡಳಿತ ಮಂಡಳಿ ಒಂದು ದಿಟ್ಟ ನಿರ್ಧಾರನ ತೆಗೆದುಕೊಂಡು ಪ್ರತಿ ವರ್ಷ ಒಂದು ಎಲ್ಲಿ ನಮ್ಮ ವಸಂತಣ್ಣವ್ರು ಹೇಳಿದಾಗೆ ಆರೋಗ್ಯಕ್ಕೆ ಇವತ್ತು ಆಹಾರ ಎಷ್ಟು ಮುಖ್ಯವೋ ಶುದ್ಧ ನೀರು ಕೂಡ ಅಷ್ಟೇ ಮುಖ್ಯ. ಅದನ್ನು ಮನಗಂಡು ಎಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ 5 ಗ್ರಾಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳಿಲ್ವೋ ಅಂಥ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡು ಪ್ರತಿ ವರ್ಷ 12ರಿಂದ 13 ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಆರ್ಕೆ ಟ್ರಸ್ಟಿನಲ್ಲಿ ನಿರ್ಧಾರ ಮಾಡಿ ಇವತ್ತು ಇಡೀ ಮಂಡ್ಯ ಜಿಲ್ಲೆಯಲ್ಲಿ 13 ಶುದ್ಧ ನೀರು ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭದಲ್ಲಿ ನಮ್ಮ ಸಿದ್ದೇಗೌಡನ ದೊಡ್ಡಿ ಗ್ರಾಮದಲ್ಲಿ ಪ್ರಥಮವಾಗಿ ಇಡೀ ಜಿಲ್ಲೆಗೆ ಪ್ರಥಮವಾಗಿ ಇವತ್ತೇ ಇದು ಉದ್ಘಾಟನೆ ಆಗ್ತಾ ಇರೋದು ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅಚ್ಚುಕಟ್ಟಾಗಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ನಮ್ಮ ನೌಕರನ್ನ ಒಳಗೊಂಡು ಭಾಳ ಸುಂದರವಾಗಿ ನಾವೇನು ಹೇಳಿದ್ದೋ ಅದೇ ಥರ ನಮ್ಮ ಒಕ್ಕೂಟದ ನಮ್ಮ ಇಂಜಿನಿಯರ್ ಸೆಕ್ಷನ್ ಅವರ ಒಂದು ಸಹಯೋಗದಿಂದ ಭಾಳ ಅಚ್ಚುಕಟ್ಟಾಗಿ ಶುದ್ಧ ನೀರಿನ ಘಟಕನ ಪ್ರಾರಂಭ ಮಾಡಲು ಎಲ್ಲರೂ ಸಹಕಾರಿಯಾಗಿದ್ದೀರಿ. ದಯವಿಟ್ಟು ಅದರ ಆ ಸದುಪಯೋಗನ ಎಲ್ಲರೂ ಕೂಡ ನಮ್ಮ ಗ್ರಾಮಸ್ಥರು ಬಳಸ್ಕೊಳ್ಬೇಕು. ಇದನ್ನು ನಮ್ಮ ಸಂಘದವರು ಕೂಡ ನಮ್ಮ ಸೊತ್ತು ಅಂತ ಹೇಳ್ತಾ ಅಚ್ಚುಕಟ್ಟಾಗಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಇದಕ್ಕೆಲ್ಲೋ ಕಾರಣಕ್ಕಂತ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾವೇನಾದರೂ ಮಾಡಬೇಕು, ನಮ್ಮ ರೈತರಿಗೆ ಏನಾದರೂ ಮಾಡಬೇಕು, ನಮ್ಮ ಉತ್ಪಾದಕರಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ತಾ ಕೆಲವೊಂದು ಹಲವಾರು ಯೋಜನೆಗಳನ್ನ ನಾವು
ಪ್ರಾರಂಭ ಮಾಡಲು ಸಿದ್ಧವಾಗಿದ್ದೀವಿ. ಅದರಲ್ಲಿ ಮೊದಲನೇ ಯೋಜನೆ ಕೂಡ ಈ ಶುದ್ಧ ನೀರು ಕೊಡುವ ಘಟಕ. ಹೀಗೆ ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೂಡ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ತೀವಿ. ನಮ್ಮ ಆಡಳಿತ ಮಂಡಳಿ ಹಮ್ಮಿಕೊಳ್ಳುತ್ತೆ. ಆ ಯೋಜನೆಗಳೆಲ್ಲ ಮುಂದಿನ ದಿನಗಳಲ್ಲಿ ಜಾರಿಯಾಗುತ್ತೆ ಅಂತ ಹೇಳ್ತಾ, ಇವತ್ತು ಈ ಶುದ್ಧ ನೀರಿನ ಘಟಕಕ್ಕೆ ಕಾರಣಕರ್ತರಾದಂಥ ನಮ್ಮ RK ಟ್ರಸ್ಟ್ನ ಎಲ್ಲ ಅಧಿಕಾರಿಗಳು ಕೂಡ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಒಂದು ಕಲ್ಯಾಣ ಕಾರ್ಯಕ್ರಮಗಳ ಮಾಡಬೇಕು ಅಂದಾಗ ನಮ್ಮ ಅಧಿಕಾರಿ ವರ್ಗದವರು ಕೂಡ ಸಪೋರ್ಟ್ ಮಾಡ್ಕೊಂಡು, ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ MD ಅವರು ಇರ್ಬೋದು, ನಮ್ಮ MD ಡಾಕ್ಟರ್ ಮಂಜೇಶ್ ಅವರು, ನಾವು ಯಾವುದೇ ಒಂದು ಕಾರ್ಯಕ್ರಮನ ಮಾಡಬೇಕು, ರೈತರ ಪರವಾಗಿ ಯೋಜನೆಗಳನ್ನ ರೂಪಿಸಬೇಕು ಅಂದಾಗ ಅವರು ಸಂಪೂರ್ಣ ಸಹಕಾರ ನೀಡುವುದರ ಪ್ರಯುಕ್ತ ನಮ್ಮ ಆಡಳಿತ ಮಂಡಳಿಯವರಿಗೆ ಬೆನ್ನೆಲುಬಾಗಿ ಅವರು ಕೂಡ ನಿಂತಿದ್ದಾರೆ. ನಾನು ಅವ್ರಿಗೂ ಧನ್ಯವಾದ ಅರ್ಪಿಸುತ್ತಾ ಇಡೀ ನನ್ನ ಆಡಳಿತ ಮಂಡಳಿಗೂ ಧನ್ಯವಾದ ಅರ್ಪಿಸ್ತೀನಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ಶುದ್ಧ ನೀರು ಘಟಕ 13 ಆಲ್ರೆಡಿ ಪ್ರಾರಂಭ ಆಗ್ತಾ ಬಂದಿದೆ. ಅದು ಪ್ರಥಮವಾಗಿ ಈ ಸಿದ್ದೇಗೌಡದೊಡ್ಡಿ ಗ್ರಾಮದಲ್ಲಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಆ ಯೋಜನೆನ ಬರುವಂಥ ಮುಂದಿನ ಆಡಳಿತ ಮಂಡಳಿಯವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಇಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಇಡೀ ನನ್ನ ಸಿದ್ದೇಗೌಡದೊಡ್ಡಿ, ಬಾಳೆಕೊಪ್ಪಲು, ಕೋಡಿದೊಡ್ಡಿ ಗ್ರಾಮಸ್ಥರಿಗೆ ವಂದಿಸುತ್ತಾ, ನಮ್ಮೆಲ್ಲರ ಸ್ವತ್ತಾದಂಥ ನಮ್ಮ ಒಕ್ಕೂಟದ ಸಂಪೂರ್ಣ ನಮ್ಮ ಒಕ್ಕೂಟನೇ ಇದನ್ನ ಅನುದಾನನ ಬರೆಸಿರೋದ್ರಿಂದ ನಿಮ್ಮ ಸ್ವತ್ತು ಅಂತಾರನ್ನ ಅದನ್ನು ಕಾಪಾಡ್ಕೊಂಡು ಅಚ್ಚುಕಟ್ಟಾಗಿ ನಮ್ಮ ಗ್ರಾಮಸ್ಥರಿಗೆ ನೀರನ್ನ ಒದಗಿಸಿಕೊಡಲು ನಮ್ಮ ನೌಕರರು ಸಹಕಾರ ಮಾಡಬೇಕು ಅಂತ ಕೇಳ್ತಾ, ಸಮಾರಂಭದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷ BR ರಾಮಚಂದ್ರ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಗಿರೀಶ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಉಪಾಧ್ಯಕ್ಷೆ ಚಿಕ್ಕತಾಯಮ್ಮ, JDS ತಾಲೂಕು ಕಾರ್ಯಾಧ್ಯಕ್ಷ ವಸಂತರಾಜು, ವ್ಯವಸ್ಥಾಪಕ ಇಂಜಿನಿಯರ್ ಶಿವಕುಮಾರ್, ಉಪವ್ಯವಸ್ಥಾಪಕ ಡಾಕ್ಟರ್ ಮಂಜೇಶ್ ಗೌಡ, ಪ್ರಭಾರ ಕಾರ್ಯದರ್ಶಿ D ನಟರಾಜು, ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು, ಗ್ರಾಮಸ್ಥರು ಭಾಗವಹಿಸಿದ್ರು. ಭತ್ತ ಖರೀದಿ ಕೇಂದ್ರ ತೆರೆಯಲು ವಿಳಂಬ ಮಾಡ್ತಾ ಇರುವ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ರೈತ ವಿರೋಧಿ ನೀತಿ ವಿರುದ್ಧ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಮಂಡ್ಯದಲ್ಲಿ ಕೃಷಿ ಸಚಿವರ ಕಚೇರಿ ಎದುರು ಭತ್ತ ಸುರಿದು ಪ್ರತಿಭಟಿಸಿದರು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರಿನಿಂದ ಮೆರವಣಿಗೆ ಹೊರಟ ಸಂಘದ ಕಾರ್ಯಕರ್ತರು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಕೃಷಿ ಸಚಿವರ ಕಚೇರಿಗೆ ಪ್ರತಿಭಟನಾಕಾರರು ಹೋಗಲು ಮುಂದಾದಾಗ ಗೇಟ್ ಮುಚ್ಚಿ ತಡೆದ ಪೊಲೀಸರನ್ನ ಭೇದಿಸಿ ಒಳನುಗ್ಗಿ ಭತ್ತ ಬಡಿದು ಆಕ್ರೋಶಿಸಿದಾಗ ಗದ್ದಲದ ಪರಿಸ್ಥಿತಿ ಉಂಟಾಯಿತು. ಪೊಲೀಸರು ಪ್ರತಿಭಟನಾಕಾರರನ್ನ ಸಮಾಧಾನಿಸಿ ಹೊರಭಾಗಕ್ಕೆ ಕಳಿಸಿದ್ರು. ಆದರೆ ಬ್ಯಾನರ್ ಅಡ್ಡಲಾಗಿ ಹಿಡಿದ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಆಕ್ಷೇಪ ವ್ಯಕ್ತಪಡಿಸಿದಾಗ ಪ್ರತಿಭಟನಾಕಾರರು ಅವರ ವಿರುದ್ಧ ತಿರುಗಿ ಬಿದ್ದು ಪೊಲೀಸ್ ದೌರ್ಜನ್ಯದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು. ಅನಂತರ ಭತ್ತವನ್ನು ಸುರಿದು ಮುಖ್ಯಮಂತ್ರಿ, ಕೃಷಿ ಸಚಿವರು ಹಾಗೂ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಅತಿ ತುರ್ತಾಗಿ ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ NL ಭರತರಾಜ್ ಮಾತನಾಡಿ, ರೈತರು ಜೂನ್ ಮತ್ತು ಜುಲೈನಲ್ಲಿ ನಾಟಿ ಮಾಡಿದ ಭತ್ತ ನವೆಂಬರ್ನಿಂದ ಕಟಾವು ಮಾಡುತ್ತಿದ್ದಾರೆ. ಈಗಾಗಲೇ ಭತ್ತದ ಕಟಾವು ಅಂತಿಮ ಹಂತಕ್ಕೆ ಬಂದಿದೆ. ಆದರೂ ಸಹ ಭತ್ತದ ಖರೀದಿ ಕೇಂದ್ರವನ್ನು ತೆರೆದಿಲ್ಲ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತ ಭತ್ತವನ್ನು ಮಾರಾಟ ಮಾಡುತ್ತಿದ್ದಾರೆ. ಪರಿಸ್ಥಿತಿ ದುರ್ಬಳಕೆ ಮಾಡಿಕೊಂಡ ದಲ್ಲಾಳಿಗಳು ಪ್ರತಿ ಕ್ವಿಂಟಾಲ್ ಭತ್ತವನ್ನು ಕೇವಲ 1800 ರೂಪಾಯಿಗೆ ಖರೀದಿ ಮಾಡುತ್ತಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ 2300 ರೂಪಾಯಿ ಇದ್ರೂ ಸಹ ಕಡಿಮೆ ಬೆಲೆಗೆ ಖರೀದಿಸಿ ರೈತರನ್ನು ವಂಚಿಸಲಾಗ್ತಾ ಇದೆ ಎಂದರು. ಕೃಷಿ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ರೂ ಸಹ ಅವರಿಗೆ ರೈತರ ಸಂಕಷ್ಟ
ಸಂಕಷ್ಟ ಅರಿತಿಲ್ಲ. ರೈತರ ಹಿತ ಕಾಪಾಡದೆ ಅಸಮರ್ಥರಾಗಿದ್ದಾರೆ. ರೈತರಿಗೆ ದ್ರೋಹ ಮಾಡುವ ಮೂಲಕ ಜಿಲ್ಲೆಗೆ ಕಳಂಕ ತಂದಿದ್ದಾರೆ. ಸಚಿವರಿಗೆ ರೈತರು ಯಾವಾಗ ಭತ್ತದ ಬೆಳೆ ನಾಟಿ ಮಾಡ್ತಾರೆ, ಕಟಾವು ಯಾವಾಗ ಮಾಡ್ತಾರೆ ಎಂಬ ಕನಿಷ್ಠ ಜ್ಞಾನ ಇಲ್ಲವೇ ಅಂತ ಆಕ್ರೋಶಿಸಿದರು. ಸರ್, ಯಾವಾಗಲೂ ಭತ್ತ ಜೂನ್ ಜುಲೈನಲ್ಲಿ ನಾಟಿ ಮಾಡಿ ಅಕ್ಟೋಬರ್ ನವೆಂಬರ್ನಲ್ಲಿ ಕಟಾವಾಗ್ತದೆ. ಏನಾದರೂ ನೀರಿನ ಕೊರತೆಯಿಂದಾಗಿ ಒಂದು ತಿಂಗಳು ಮುಂದೆ ಹೋಯಿತು ಅಂತಂದರೆ ಅಕ್ಟೋಬರು ನವೆಂಬರ್ನಲ್ಲೇ ಭತ್ತ ಕಂಪ್ಲೀಟು ಕಟಾವಾಗಬೇಕು. ಆದರೆ ಇವಾಗ ಏನಾಗಿದೆ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಬಹುತೇಕವಾಗಿ 90% ಭತ್ತ ಎಲ್ಲ ಅದನ್ನು ಒಕ್ಕಣೆ ಎಲ್ಲ ಮುಗಿದಿದೆ. ಇವಾಗ ತಮ್ಮೆಲ್ಲರೂ ಗೊತ್ತಿರುವಂಗೆನೇ ಭತ್ತವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾವಾಗಲೂ ಸಣ್ಣ ಸಣ್ಣ ಮನೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಭತ್ತವನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಜೊತೆಗೆ ವ್ಯವಸಾಯ ಮಾಡಲಿಕ್ಕೋಸ್ಕರವಾಗಿ ಸಾಲ ಮಾಡಿರ್ತಾರೆ. ಇವತ್ತು ದುಬಾರಿಯಾದಂತಹ ಆಳನ ಕೂಲಿ ಇರ್ಬೋದು, ಯಂತ್ರಗಳ ಬಳಕೆಯಿಂದಿರ್ಬೋದು, ಅವ್ರಿಗೆ ಹಣ ಕೊಡಲಿಕ್ಕಾಗಿ ಭತ್ತವನ್ನು ಜಮೀನು ತವೇನೇ ಮಾರಾಟ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇವರು ನವೆಂಬರ್ನಲ್ಲೇ ಭತ್ತ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು. ಜನವರಿ ಬಂದ್ರೂ ಭತ್ತ ಖರೀದಿ ಕೇಂದ್ರವನ್ನು ತೆರೆದೇನೆ ಅವೈಜ್ಞಾನಿಕವಾದಂಥ ನೀತಿಗಳನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ. ಅದರಲ್ಲೂ ನಮ್ಮ ಜಿಲ್ಲೆಯ ಕೃಷಿ ಸಚಿವರಿಗೆ ಒಂದು ಸಾಮಾನ್ಯ ತಿಳುವಳಿಕೆ ಇರಬೇಕಾಗಿತ್ತು. ಯಾಕೆ ಅಂತಂದರೆ ಅವರು ರೈತರ ಮಕ್ಕಳು ಅಂತ ಹೇಳ್ಕೊಳ್ತಕ್ಕಂಥವ್ರು ಇಲ್ಲಿ ಯಾವಾಗ ಭತ್ತ ನಾಟಿ ಮಾಡ್ತಾರೆ, ಭತ್ತ ಕಟಾವಾಗುತ್ತೆ ಅಂತಕ್ಕಂಥ ಒಂದು ಸಾಮಾನ್ಯ ತಿಳುವಳಿಕೆ ಆಧಾರದ ಮೇಲೆ ಖರೀದಿ ಕೇಂದ್ರವನ್ನು ತೆರೀಲಿಕ್ಕೆ ಸರಿಯಾದಂಥ ಒಂದು ಗಮನ ಕೊಡಲಿಲ್ಲ. ಅವರು ಕೃಷಿ ಸಚಿವರಾಗಿ ವಿಫಲರಾಗಿದ್ದಾರೆ. ಅವರು ಕೃಷಿ ಕುಟುಂಬದ ಅನುಭವ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಒಂದು ಸಂದರ್ಭದಲ್ಲಿ 1 ಎಕರೆನಲ್ಲಿ ಭತ್ತ ಬೆಳಿಬೇಕು ಅಂತ ಹೇಳಿದ್ರೆ 38ರಿಂದ 42 ಸಾವಿರ ರೂಪಾಯಿ ಖರ್ಚು ಬರ್ತದೆ. 38ರಿಂದ 42 ಸಾವಿರ ಖರ್ಚಿನಲ್ಲಿ ಅವರೇಜು 1 ಎಕರೆಗೆ ಕೇವಲ 25 ಕ್ವಿಂಟಲ್ ಭತ್ತ ಆಗುತ್ತೆ. ಇವತ್ತಿನ ರೇಟ್ ಪ್ರಕಾರವಾಗಿ 48ರಿಂದ 50 ಸಾವಿರ ರೂಪಾಯಿನಲ್ಲಿ 1 ಎಕರೆನಲ್ಲಿ ಆ ಭತ್ತದಿಂದ ಮಾರಿರ್ತಕ್ಕಂಥ ಹಣ್ಣಿಂದ ಬರತಕ್ಕಂಥದ್ದು ಕಷ್ಟ ಆಗಿದೆ. ಆದರೆ ಕಳೆದ ಬಾರಿನಲ್ಲಿ 1 ಕ್ವಿಂಟಾಲ್ ಭತ್ತ 3,500 ರೂಪಾಯಿ ತನಕ ಹೋಗಿತ್ತು ಕಳೆದ ಬಾರಿ. ಇವತ್ತೇನಾಗಿದೆ 2,000 ರೂಪಾಯಿನ ಒಳಗಡೆ ಬಂದಿದೆ. ಸರಾಸರಿ ಇಲ್ಲ ಅಂತಂದ್ರೆ 1,000ದಿಂದ 1,200-300 ರೂಪಾಯಿ 1 ಕ್ವಿಂಟಾಲ್ಗೆ ನಷ್ಟ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 1,40,000 ಎಕರೆ ಭೂಮಿಯಲ್ಲಿ ಭತ್ತ ಬೆಳೀತಾರೆ. ಅವರೇಜು 50 ಲಕ್ಷ ಕ್ವಿಂಟಾಲ್ ಭತ್ತ ಆಗುತ್ತೆ. ಕನಿಷ್ಠ ಪಕ್ಷ 1 ಕ್ವಿಂಟಾಲ್ಗೆ 1,000 ರೂಪಾಯಿ ನಷ್ಟ ಅಂತಂದ್ರೂ 250 ಕೋಟಿ ರೂಪಾಯಿ ಮಂಡ್ಯ ಜಿಲ್ಲೆಯ ರೈತರಿಗೆ ನಷ್ಟ ಆಗಿದೆ. ಅದಕ್ಕೆ ಮೊದಲು ಚಂಡಮಾರುತ ಬಂದಂಥ ಸಂದರ್ಭದಲ್ಲಿ ಮಳೆ ಬಿದ್ದು ಇಡೀ ಎಲ್ಲ ಬೆಳೆಗಳೆಲ್ಲ ಹಾಳಾಗಿದೆ. ಆ ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭತ್ತವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ರೈತರು ಹಗಲು ರಾತ್ರಿ ಎಲ್ಲ ಭಾಳ ಕಷ್ಟಪಟ್ಟು ಒಂದು ಉಳಿಸ್ಕೊಳ್ಬೇಕಾದಂಥ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಅವರೇಜನ್ನು ನಿಗದಿ ಮಾಡಿ 700 ರೂಪಾಯಿನ ಕೊಡೋದ್ರ ಮುಖಾಂತರವಾಗಿ ಕ್ವಿಂಟಾಲ್ ಭತ್ತಕ್ಕೆ 3,000 ರೂಪಾಯಿನಂತೆ ಖರೀದಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇವತ್ತು ಕೃಷಿ ಮಂತ್ರಿಯ ಕಚೇರಿ ಮುಂದೆ ಭತ್ತವನ್ನು ಸುರಿದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಹ ಸಂಚಾಲಕ ಎನ್ ಲಿಂಗರಾಜಮೂರ್ತಿ, ಮಹಾದೇವ ಎಂಇ, ಸತೀಶ್ ಕುಳ್ಳೇಗೌಡ, ಗುರುಸ್ವಾಮಿ, ಶ್ರೀನಿವಾಸ್, ರಾಮಣ್ಣ ಎಎನ್, ಶಿವಕುಮಾರ್ ಹಾಜರಿದ್ದರು. ಜನವರಿ 26ರಂದು ಮೈಸೂರಿನ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಂಡ್ಯ ನಗರಕ್ಕೆ ಆಗಮಿಸಿದ ಪ್ರಚಾರ ರಥವನ್ನು ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಅವರು ರಥಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ. ಸುತ್ತೂರು ಸ್ವಾಮೀಜಿಯವರು ಬಹಳ ಅದ್ದೂರಿಯಾಗಿ 6 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವನ್ನ ಏರ್ಪಡಿಸಿರ್ತಾರೆ. ಕಳೆದ ವರ್ಷ ನಾನು ಹೋಗಿದ್ದೆ, ನಿನ್ನೆ ನನಗೂ ಕೂಡ ಆಹ್ವಾನ ಮಾಡಿದರೆ ನಾನು ಕೂಡ ಹೋಗ್ತೀನಿ. ಸುತ್ತೂರಿನಲ್ಲಿ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಸರಿಸಮನಾಗಿ ನೋಡ್ಕೊಳ್ಳೋದು ಅದರ ಒಂದು ವೈಶಿಷ್ಟ್ಯ. ಇವರು ಅನ್ನೋದೇ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಕರೆದು ಸತ್ಕರಿಸಿ ಮನೆ ಮಕ್ಕಳಂತ ನೋಡಿಕೊಂಡು ಕರೆಸುವಂಥದ್ದು ಸುತ್ತೂರು ಜಾತ್ರೆಯ ಪಾರಂಪರಿಕವಾಗಿ ನಡೆದು ಬಂದಿರುವಂಥ ಒಂದು ಉತ್ಸವ. ಆ ಜಾತ್ರೆ ಇನ್ನಷ್ಟು ಮೆರುಗನ್ನ ಈ ವರ್ಷ ಪಡೀಲಿ. ನಮ್ಮ ಮಂಡ್ಯದ ಮಹಾಜನತೆ ಆ 6 ದಿನಗಳಲ್ಲಿ ಆ ಜಾತ್ರೆಯನ್ನು ಹೋಗಿ ನೋಡಿ ಹಲವಾರು ಕೃಷಿ ಮೇಳ ಇಂದ ಹಿಡಿದು ಹಲವಾರು ವಸ್ತು ಪ್ರದರ್ಶನಗಳು ಕೂಡ ನೀವು ತಿಳ್ಕೊಳ್ಬೇಕಾದಂಥ ರೈತರಿಗೂ ಕೂಡ ಅಲ್ಲಿ ಇರುತ್ತೆ. ಅದರ ಸದುಪಯೋಗವನ್ನು ಪಡ್ಕೋಬೇಕು. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೂ ನೀವು ಪಾತ್ರರಾಗಬೇಕು ಅಂತ. ಬಳಿಕ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥ ನಗರದಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ವೀರಶೈವ ಮುಖಂಡರಾದ ರಾಜಶೇಖರ್, ಶಿವಪ್ರಕಾಶ್, ಷಡಕ್ಷರಿ, ಮಂಜು, ಸೋಮಶೇಖರ್, ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು.
ಭಾರತ ಗೋ ತಳಿಗಳ ಬಗ್ಗೆ ಪ್ರಚಾರ ನೀಡುವ ಸಲುವಾಗಿ ರಾಜ್ಯದಲ್ಲಿ ನಂದಿ ರಥಯಾತ್ರೆ ನಡೆಯುತ್ತಿದ್ದು ಮಾರ್ಚ್ 3, 4, 5ರಂದು ಮಂಡ್ಯ ಜಿಲ್ಲೆಯಲ್ಲಿ ಯಾತ್ರೆ ಸಂಚರಿಸಲಿದೆ. ಇದರ ಅಂಗವಾಗಿ ಜನವರಿ 12ರಂದು ಸಂಜೆ 4ಕ್ಕೆ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಶ್ರೀ ಲಕ್ಷ್ಮೀ ಗೋಮಾತಾ ಮಂದಿರದ ಸಂಸ್ಥಾಪಕ ಹಾಗೂ ನಾಗಮಂಗಲ ಗೋಸೇವಾ ಪ್ರಮುಖ ಶಶಿಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಆಶ್ರಯದಲ್ಲಿ ಗೋಸೇವಾ ಗತಿವಿಧಿಯ ಸಹಕಾರದಿಂದ ಶ್ರೀ ಲಕ್ಷ್ಮೀ ಗೋಮಾತಾ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರದ ನೇತೃತ್ವದಲ್ಲಿ ನಂದಿ ಯಾತ್ರೆ ನಡೆಯುತ್ತಿದ್ದು, ಗೃಹ ಬಳಕೆಯ ಗವ್ಯೋತ್ಪನ್ನಗಳ ತಯಾರಿಕೆಯ ತರಬೇತಿ ನೀಡುವ ಉದ್ದೇಶ ಹೊಂದಿದ್ದು, ದೇಶಿ ಗೋತಳಿಗಳನ್ನು ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಜನವರಿ 12ರಂದು ಬೆಂಡಿಗನವಿಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಜೊತೆಗೆ ವಿಷ್ಣು ಸಹಸ್ರನಾಮ ಪಠಣ ಮತ್ತು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಲೆನಾಡು ಗಿಡ್ಡ ಗವ್ಯೋತ್ಪನ್ನ ಸಹಕಾರ ಸಂಘವನ್ನು ಉದ್ಘಾಟಿಸಲಾಗುತ್ತೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ಅಂತ ಕಾರ್ಯಕ್ರಮ ಶುರುವಾಗಿದೆ. ನಂದಿ ರಥಯಾತ್ರೆಯ ಬಹಳ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ, ಭಾರತೀಯ ಗೋತಳಿಗಳು ಉಳಿಬೇಕು, ಭಾರತೀಯ ಗೋತಳಿಗಳ ಬಗ್ಗೆ ಎಲ್ಲ ಕಡೆಯೂ ಒಂದು ಪ್ರಚಾರವನ್ನು ನೀಡಿ, ಅದರ ಒಟ್ಟಿಗೆ ಭಾರತೀಯ ಗೋತಳಿಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಇರೋದರಿಂದ ಕೆಲವರು ಸಾಕೋದಕ್ಕೆ ಆಸಕ್ತಿ ತೋರೋದಿಲ್ಲ, ಅಂಥವ್ರಿಗೆ ಗವ್ಯೋತ್ಪನ್ನಗಳನ್ನು ಕಲಿಸ್ಬೇಕು ಅಂತ. ಗವ್ಯೋತ್ಪನ್ನ ಅಂತಂದರೆ ಒಂದು ಗೋಮಯದಿಂದ ಧೂಪ, ದೀಪ, ಸೋಪು ಮತ್ತು ಈ ಥರ ಅನೇಕ ವಸ್ತುಗಳು, ಮನೆಯ ಅಲಂಕಾರಿಕ ವಸ್ತುಗಳು ಉತ್ಪನ್ನ ಆಗ್ತಾ ಇದೆ. ಈಗ ವಿಶೇಷವಾಗಿ ಗೋಮಯದ ಪೈಂಟಿಂಗ್ ಸಹ ನಡೀತಾ ಇದೆ. ಈ ರೀತಿಯ ಗವ್ಯೋತ್ಪನ್ನಗಳನ್ನು ಜನರು ಹೆಚ್ಚು ಬಳಕೆ ಮಾಡಿದ್ದೇ ಆಯಿತು ಅಂತ ಅಂದರೆ ಭಾರತೀಯ ಗೋತಳಿಗಳು ಉಳಿತದೆ ಅನ್ನೋದು ಈ ಒಂದು ನಮ್ಮ ನಂದಿ ರಥಯಾತ್ರೆಯ ಬಹಳ ಮುಖ್ಯ ಉದ್ದೇಶ ಆಗಿರ್ತದೆ. ಈ ನಂದಿ ರಥಯಾತ್ರೆ ಮಾರ್ಚ್ 3, 4, 5 ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಂಚರಿಸೋದಿದೆ. ಅದರ ನಿಮಿತ್ತ ದಿನಾಂಕ 12ನೇ ತಾರೀಕು ಬಿಂಡಿಗನವಿಲೆ, ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಗ್ರಾಮದಲ್ಲಿ ನಂದಿ ರಥಯಾತ್ರೆಯ ಒಂದು ನಂದಿಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ನೇತಾರವನ್ನು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ತಂಡದ ಆಶ್ರಯದ ಜೊತೆಗೆ ಮತ್ತು ಶ್ರೀಲಕ್ಷ್ಮಿ ಗೋಮಾತಾ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರ ಬಿಂಡಿಗನವಿಲೆ ಇದರ ನೇತೃತ್ವದಲ್ಲಿ ಗೋಸೇವಾ ಗತಿವಿಧಿ ವಿಭಾಗ ಮೈಸೂರು ವಿಭಾಗ ಇದರ ಆಶ್ರಯದಲ್ಲಿ ಬಿಂಡಿಗನವಿಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಜೊತೆಗೆ ಅಗ್ನಿಹೋತ್ರವನ್ನು ಮಾಡುವುದು, ವಿಷ್ಣು ಸಹಸ್ರನಾಮ ಪಠಣ ಜೊತೆಗೆ ಕೋಆಪರೇಟಿವ್ ಸೊಸೈಟಿ, ಮಲೆನಾಡು ಗಿಡ್ಡ ಗವ್ಯೋತ್ಪನ್ನಗಳ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕ ಮಳವಳ್ಳಿ ಮಂಜುನಾಥ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ, ಪಶು ಇಲಾಖೆ, ಸಂಘ ಸಂಸ್ಥೆಗಳು ಪ್ರಾಂತೀಯ ತಳಿಗಳ ಬಗ್ಗೆ ಆಸಕ್ತಿ ತೋರದೆ ಕ್ಷೀರ ಕ್ರಾಂತಿಯ ಬದಲಿಗೆ ರೋಗ ಕ್ರಾಂತಿ ಪ್ರಾರಂಭವಾಗಿದೆ. ಸದರಿ ತಳಿಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ದೇಶೀಯ ಹಾಗೂ ಪ್ರಾಂತೀಯ ತಳಿಗಳ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಸೇರಿಸುವಂತೆ ಒತ್ತಾಯಿಸಿದರು. ದೇಶಿ ಹಸುಗಳನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಪತ್ರಕರ್ತರಾಗಿ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇರುವಂಥ ನಿಮ್ಮದು ಒಂದು ಹೊಣೆಗಾರಿಕೆ ಜಾಸ್ತಿ ಇದೆ. ಸುಮಾರು 30ಕ್ಕೂ ಹೆಚ್ಚು ದೇಶೀಯ ತಳಿಗಳು ನಶಿಸಿ ಹೋಗಿವೆ. ಅದನ್ನು ಈಗ ಸಂರಕ್ಷಣೆ ಮಾಡಬೇಕು ಅಂದರೂ ಸಂರಕ್ಷಣೆ ಮಾಡಲಿಕ್ಕಾಗಲ್ಲ, ನಶಿಸಿ ಹೋಗಿವೆ. ಇನ್ನು ಉಳಿದುಕೊಂಡಿರುವಂಥ ಇನ್ನು ಕೆಲವಾರು ಇಂತಹ ಅತ್ಯಂತ ಅಮೂಲ್ಯವಾದಂಥ ಔಷಧೀಯ ಗುಣ ಇರುವಂಥ ಕ್ಯಾನ್ಸರ್ ಚಿಕಿತ್ಸೆಯನ್ನು ಇವತ್ತು ಕ್ಯಾನ್ಸರ್ ಚಿಕಿತ್ಸೆಗೆ ಇವತ್ತು ಗೋಮೂತ್ರದಿಂದ ಕ್ಯಾನ್ಸರ್ ಚಿಕಿತ್ಸೆ ಕೊಡ್ಬೋದು ಅನ್ನುವಂಥದ್ದನ್ನು ನಾವು ಸೈಂಟಿಫಿಕಲಿ ಪ್ರೂವ್ ಮಾಡಿರುವಂಥದ್ದು. ಇಂತಹ ಬಹುಪಯೋಗಿ ಮನುಷ್ಯನಿಗೆ ಉಪಯೋಗ ಆಗುವಂಥ, ಆತನ ಆರೋಗ್ಯಕ್ಕೆ ಮತ್ತು ಅವನ ಆರ್ಥಿಕ ಮೂಲಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುವಂಥ. ಸುದ್ದಿಗೋಷ್ಠಿಯಲ್ಲಿ ಭಜರಂಗ ಸೇನೆಯ ಮಂಜುನಾಥ್ ಹಾಜರಿದ್ದರು. ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬೆವರಿಳಿಸಿದ ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ ಹಾಗೂ ಯೋಜನಾ ನಿರ್ದೇಶಕರಾದ ಕೆಬಿ ಪ್ರಭುಸ್ವಾಮಿ ಟಿ. ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆದಿದ್ದ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ತಾಲೂಕು ಮಟ್ಟದ ವಿವಿಧ ಇಲಾಖಾ ಅಧಿಕಾರಿಗಳಿಂದ ಡಿಸೆಂಬರ್ 24ರ ಮಾಹೆಯ ಅಂತ್ಯಕ್ಕೆ ಇಲಾಖಾವಾರು ಪ್ರಗತಿಯ ಬಗ್ಗೆ ಮಾಹಿತಿ ಕೇಳಿ ಕೆಂಡಮಂಡಲವಾಗಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ತಾಕೀತು ಮಾಡಿದರು. ಶಿಕ್ಷಣ ಇಲಾಖೆಗೆ ಮಂಜೂರಾಗಿರುವ ಶಾಲಾ ಕಟ್ಟಡಗಳು, ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ಮಂಜೂರಾಗಿದ್ದು ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿಸುವಂತೆ ತಾಕೀತು ಮಾಡಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಚಾಲನೆ ನೀಡಿದ್ರು. ಇಷ್ಟು ದಿನಗಳಾಗಿದ್ರೂ ಕಾಮಗಾರಿ ಮುಗಿಯದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಇನ್ನೊಂದು ತಿಂಗಳಲ್ಲಿ ಕೆಲಸ ಮುಗಿಸಬೇಕು ಎಂದರು. ಮೊನ್ನೆ ಯಾವ್ದೋ ಗ್ರಾಮ ಪಂಚಾಯತಿಗೆ ಹೋಗಿದೆ, ಬಯೋಮೆಟ್ರಿಕ್ ಹಾಕೋದು ಗೊತ್ತಿಲ್ಲ ಅವ್ರಿಗೆ. ಈ ಲೆವೆಲ್ ಇದೆ 21ನೇ ಶತಮಾನದಲ್ಲಿ. ಓಕೆ, ಅದ್ರ ರೆಡಿ ಆಗಲಿ.
ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಬೇಕು. ಕಾಟಾಚಾರಕ್ಕೆ ಯಾವುದೋ ಒಂದು ಫಿಗರ್ ಕೊಟ್ಬಿಟ್ಟು ಸುಮ್ಮನೆ ಕೈ ತೊಳ್ಕೊಳ್ಳೋದಲ್ಲ. ಅಡ್ಮಿನಿಸ್ಟ್ರೇಟಿವ್ ಇವತ್ತು ಬಂದಿದ್ದಾರೆ, ಅರ್ಧ ಗಂಟೆ ಇರ್ತಾರೆ, ಅರ್ಧ ದಿನ ಹೋಗ್ತಾರೆ ಅಂತ. ನಾನು ನಿಮಗೆ ಸಭೆಯನ್ನು 11 ಗಂಟೆಗೆ ಕರೆದಿದ್ದು 11:45 ಆದರೂ ಕೆಲವೊಂದು ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾಗಿ ಬದಲಿಗೆ ಇಲಾಖೆಯ ಬೇರೆ ಬೇರೆ ಸಿಬ್ಬಂದಿಗಳನ್ನು ಕಳಿಸಿದಾಗ ಅವರನ್ನು ಸಭೆಗೆ ಸೇರಿಸದೆ ಹೊರಕಳಿಸಿದ್ರು. ಗ್ರಾಮ ಸಭೆನ ಇಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಯಾವ ಸರ್? CDP ಅವರ ಮೀಟಿಂಗ್ ನೋಟಿಸ್ ಕಳಿಸಿರೋದು. ಮೀಟಿಂಗ್ ನೋಟಿಸ್ ಯಾರು ಕಳಿಸಿರೋದು? ಇಒ ಕಳಿಸಿರೋದು. ಇಒ ಪರ್ಮಿಷನ್ ತಗೋಬೇಕು ಹೊರಗಡೆ. ಯಾವ ಫೋನ್? ಹೋಗು. ಒಟ್ಟಾರೆ ಅಧಿಕಾರಿಗಳು ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸಬೇಕು. ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾರಣಗಳನ್ನು ನೀಡದೆ 100ಕ್ಕೆ 100 ಪ್ರಗತಿ ಸಾಧಿಸಿ ಜನರಿಗೆ ಯೋಜನೆಗಳನ್ನು ತಲುಪಿಸಬೇಕು ಎಂದರು. ಪ್ರತಿಯೊಂದು ಇಲಾಖೆಯೂ ಸಹ ತಮಗೆ ಸರ್ಕಾರ ನೀಡಿರುವ ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿ ಸರ್ಕಾರ ನಮಗೆ ಕೊಡುವ ಸಂಬಳಕ್ಕೆ ಬದ್ಧರಾಗಿರಬೇಕು ಎಂದರು. ಅಡ್ಮಿನಿಸ್ಟ್ರೇಟಿವ್ ರಿವ್ಯೂ ಮಾಡಿದ್ರಿಂದ ನಾನು ಅದಕ್ಕೆ ಬಂದಿದ್ದೀನಿ. ಒಂದನ್ನು ಪೆಂಡಿಂಗ್ ಇರಬಾರ್ದು ಅಂತ ಹೇಳಿದ್ದಾರೆ. ಅನ್ಸ್ಟಾರ್ಟೆಡ್ ಅಲ್ಲ, ಕಂಪ್ಲೀಟ್ ಆಗ್ಬೇಕಣಮ್ಮ. ಡೈರಿ ಇಟ್ಕೊಂಡು ಅಲ್ಲಾಡ್ಸೋದಲ್ಲ. ಎಷ್ಟು ದಿನ ಆಯ್ತು ಸ್ಟಾರ್ಟ್ ಆಗಿ? ಅರಮನೆ ಕಟ್ತಾ ಇದ್ದೀರಿ ಇದನ್ನ. ಮತ್ತೆ ನಿಮ್ಗೆ ಅದೇ ಕೆಲಸ ಏನ್ರಿ? ನೀವು ಅದರಲ್ಲೇ ಸಂಬಳ ತಗೊಳ್ತೀರಿ, ಯಾಕೆ ಮಾಡಲ್ಲ? ನರೇಗಾ ಬಿಟ್ರೆ ಇನ್ನೇನು ಕೊಟ್ಟಿದ್ದೀವಿ ನಿಮ್ಗೆ? ರೋಡ್ ವರ್ಕ್ ಮಾಡಿದೀವಿ ಅಂತೀವ, 30-54 ಮಾಡಿ ಅಂತೀವ, ಯಾಕೆ ಮಾಡಿಲ್ಲ? ನೀವು ಕೇಳ್ಬೇಕಣಮ್ಮ. ಎಷ್ಟು ಯೂನಿಟ್ ಕಷ್ಟ ಇದು? 5,20,000 2 ವರ್ಷ ಬೇಕಾ? ಏನ್ರಿ ಆಸೆ ಆಗುತ್ತೆ ಇದೆಲ್ಲ ರಿವ್ಯೂ ಮಾಡಕ್ಕೆ? BC ಹೇಳಿ ಕೃಷ್ಣಪ್ಪ, ನೀನು ಅವ್ರು ಹೇಳ್ದಂಗೆ ತಲೆ ಅಲ್ಲಾಡ್ಸೋದಲ್ಲ, ನೀನು ನಿಂತ್ಕೊಂಡು ಮಾಡಿಸ್ಬೇಕು. ಲಾಸ್ಟಿಗೆಲ್ಲ ಮಾರ್ಯ ಇದು 5,20,000 ಇದೇನು ನಾವು 2 ಕೋಟಿಗಟ್ಟಲೆ ದುಡ್ಡು ಕೊಟ್ಟಿಲ್ಲ ಶೌಚಾಲಯದ್ದು. ಈ ಸಂದರ್ಭದಲ್ಲಿ ಇಒ ಅನಂತರಾಜು, ತಾಲೂಕು ಯೋಜನಾಧಿಕಾರಿ ರಂಗಸ್ವಾಮಿ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ವಿಜಯನಗರ 1ನೇ ಹಂತದಲ್ಲಿರುವ ಮುಡಾ ಕ್ರೀಡಾಂಗಣದಲ್ಲಿ ಶನಿವಾರ ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಕ್ರೀಡಾ ಪ್ರತಿಭೋತ್ಸವ ಯಶಸ್ವಿಯಾಗಿ ಜರುಗಿತು. ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಶಾಲಾ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ನೃತ್ಯ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನೂರಾರು ಪೋಷಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳ ನೃತ್ಯ, ಹಾಡು ಮತ್ತಿತರ ವಿಭಿನ್ನ ಪ್ರದರ್ಶನಗಳನ್ನು ಕಂಡು ಆನಂದಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಾಲೂಕು ದಕ್ಷಿಣ ವಿಭಾಗದ ದೈಹಿಕ ಶಿಕ್ಷಣಾಧಿಕಾರಿ ಜಿ ನಾಗೇಶ್ ಅವರು ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವರ ದೈಹಿಕ ಆರೋಗ್ಯ ಕಾಪಾಡುವುದು ಸಹ ಮುಖ್ಯವಾಗಿರುತ್ತೆ. ಇದರಿಂದ ಇಂತಹ ಕ್ರೀಡಾಕೂಟಗಳು ಅವಶ್ಯಕ. ಕ್ರೀಡೆಗಳಿಂದ ಮಕ್ಕಳ ಮನೋಲ್ಲಾಸದ ಜೊತೆಗೆ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಉತ್ತಮವಾಗಿರುತ್ತೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ದೈಹಿಕ ಚಟುವಟಿಕೆ ನಡೆಸಿ ಅವರ ಆರೋಗ್ಯ ಕಾಪಾಡಿಕೊಳ್ಳಲು ಪೋಷಕರು ಪ್ರೋತ್ಸಾಹ ನೀಡಬೇಕು ಅಂತ ಸಲಹೆ ನೀಡಿದರು. ಪರಮಹಂಸ ವಿದ್ಯಾನಿಕೇತನ ಸಂಸ್ಥೆ ವತಿಯಿಂದ ಕ್ರೀಡಾ 2024-25ನೇ ಸಾಲಿನ ಕ್ರೀಡಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅದು ಓಪನ್ ಫೀಲ್ಡಲ್ಲಿ ಆಗಿರೋದ್ರಿಂದ ಈವರೆಗೂ ಅವರು ಈ ಏನು ದೈಹಿಕ ಶಿಕ್ಷಣಕ್ಕೆ ಒಂದು ಮಹತ್ವ ಕೊಡಬೇಕು ಅಂದ್ಕೊಂಡು ಅವರು ಇಡೀ ಮಕ್ಕಳಿಗೆ ಸಮಗ್ರ ಶಿಕ್ಷಣದ ಜೊತೆಗೆ ಕ್ರೀಡೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಓಪನ್ ಫೀಲ್ಡಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಸಂಸ್ಥೆಗೆ ಇದು ಒಂದು ಕ್ರೆಡಿಟ್ ಆಗುತ್ತೆ. ಜೊತೆಗೆ ಮಕ್ಕಳಲ್ಲಿ ಒಂದು ತಿಳುವಳಿಕೆಗೆ ಮತ್ತು ಆ ಸ್ಪೋರ್ಟ್ಸ್ಗೆ ಯಾವ ರೀತಿ ಅವರ ಸಂಸ್ಥೆ ವತಿಯಿಂದ ಅನುವು ಮಾಡಿಕೊಟ್ಟು ಎಲ್ಲ ಮಕ್ಕಳು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಸಂಸ್ಥೆಯ ಎಲ್ಲ ಹಿರಿಯರು ಮತ್ತು ಆ ಸಂಸ್ಥೆಯ ಫೌಂಡೇಶನ್ನು, ಅದರಲ್ಲೂ ಮುಖ್ಯವಾಗಿ ತೇಜವತಿ ಮೇಡಮು, ಭಾಗ್ಯ ಮೇಡಮು ಮತ್ತು ನವೀನ್ ಅವರು, ನಾಗರಾಜ್ ಅವರು ಇದು ವ್ಯವಸ್ಥೆಯನ್ನು, ಅದರಲ್ಲೂ ವಿಜಯನಗರ ಭಾಗದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು. ಮೊಬೈಲ್ ಕಾಲ ಆಗಿರೋದ್ರಿಂದ, ಇಂಟರ್ನೆಟ್ ಕಾಲ ಆಗಿರೋದ್ರಿಂದ ಕಲಿಕೆಗೆ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಮತ್ತು ಕ್ರೀಡೆಗೆ ಒತ್ತು ನೀಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಸಂಸ್ಥೆಗೆ ದೇವರು ಒಳ್ಳೆಯದು ಮಾಡಲಿ, ಮುಂದೆ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಮಂಡಳಿ ಉಪಾಧ್ಯಕ್ಷರಾದ ಎನ್ ನಾಗರಾಜ್ ಅವರು ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ನಮ್ಮ ಶಾಲೆಯ ಕ್ರೀಡಾಕೂಟವನ್ನು ಕ್ರೀಡಾಂಗಣದಲ್ಲಿ ಆಚರಿಸ್ತಾ ಇರೋದು ಮಕ್ಕಳಿಗೆ ಸಂತಸ ತಂದಿದೆ. ವಿಜಯನಗರದಲ್ಲಿ ನಮ್ಮ ಶಾಲೆ ಸುತ್ತಮುತ್ತಲಿನ ಪೋಷಕರ ಗಮನ ಸೆಳೆಯುತ್ತಿದೆ. ನಾವು ಕಡಿಮೆ ಶುಲ್ಕ ಪಡೆದು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದೇವೆ ಎಂದರು. ಈ ಸಾರಿ
ನಮ್ಮ ಶಾಲೆಯ ಸ್ಕೂಲ್ ದಿನಾಚರಣೆಯನ್ನು ಒಂದು ವಿಶೇಷತೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಸ್ಪೋರ್ಟ್ ಡೇ ಅಂತೇಳಿ ಓಪನ್ನು ಇದರಲ್ಲಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ತಮಗೆಲ್ಲ ಇದು ಖುಷಿಯಾಗಿದೆ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ತಮ್ಮ ಎಲ್ಲ ಪ್ರತಿಕ್ರಿಯೆಯನ್ನು ನಾವು ಶಾಲೆಗೆ ಬಂದಾಗ ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಿಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಕಾರ್ಯಕ್ರಮ ತಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಮೇಲೆ ಮುಂದೆ ಇನ್ನೂ ಉತ್ತಮಪಡಿಸ್ಕೊಂಡು ಬೇರೆ ಬೇರೆ ಥರದಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಒಂದು ನಿರೀಕ್ಷೆ ಇದೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ವಿನಂತಿಸುತ್ತೇನೆ. ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಆಡಳಿತಾಧಿಕಾರಿ ಟಿಎನ್ ತೇಜಸ್ವಿನಿ ಮಾತನಾಡಿ, ಇದುವರೆಗೂ ನಮ್ಮ ಶಾಲೆಯಿಂದ ಜಗನ್ಮೋಹನ ಅರಮನೆಯಲ್ಲಿ ಶಾಲೆಯ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ವಿ. ಇದೇ ಪ್ರಥಮ ಬಾರಿಗೆ ಇಂತಹ ದೊಡ್ಡ ಕ್ರೀಡಾಂಗಣದಲ್ಲಿ ಶಾಲೆಯ ಕ್ರೀಡಾಕೂಟ ನಡೆಸಲಾಗ್ತಾ ಇದೆ. ನಮ್ಮ ಮಕ್ಕಳು ಅತ್ಯಂತ ಸಂತೋಷದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಪೋಷಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದರು. ನಾವು ಕ್ರೀಡಾ ಪ್ರತಿಭೋತ್ಸವ ಅಂತ ಹೇಳಿ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಪ್ರತಿ ವರ್ಷ ನಾವು ಜಗನ್ಮೋಹನ ಪ್ಯಾಲೇಸಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಇರಲಿ, ಮಕ್ಕಳಿಗೆ ಸ್ಪೋರ್ಟ್ಸ್ ಜೊತೆಗೆ ಕಲ್ಚರಲ್ ಹೆಂಗೆ ಮಿಕ್ಸ್ ಮಾಡ್ಬೋದು ಅಂತ ಹೇಳಿ ನಾವು ಒಂದು ಅರೇಂಜ್ ಮಾಡ್ಕೊಂಡಿದ್ವಿ. ನನಗೆ ಆ ಲಾಸ್ಟ್ ಪ್ರೋಗ್ರಾಮ್ ನೋಡ್ತಿದ್ರೆ ಏನೋ ಒಂಥರ ಸಖತ್ ಖುಷಿ ಆಯಿತು ಸರ್. ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು. ಸೊ ಇದಕ್ಕೆ ಬರೀ ನಾವು ಒಬ್ಬರೇ ಅಲ್ಲ, ಪ್ಲ್ಯಾನಿಂಗ್ ಅಷ್ಟೇ ನಾವು, ಬಟ್ ಆದರೆ ಪೇರೆಂಟ್ಸ್ ಸಪೋರ್ಟು, ಟೀಚರ್ಸ್ ಸಪೋರ್ಟು, ಮಕ್ಕಳಿ ಇಂಟ್ರೆಸ್ಟು ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ಬಿಳಿಗಿರಿ ಸರ್, ಮತ್ತು HM ಮೇಡಮ್ ಭಾಗ್ಯ ಮೇಡಮು, ಮತ್ತು ಅಸಿಸ್ಟೆಂಟ್ ಅಡ್ಮಿನ್ ಬಂದು ಶ್ವೇತಾ ಮೇಡಮ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ಇದೇ ಥರ ಸಪೋರ್ಟು ನಮಗೆ ನಾವು ಏನೇ ಕಾರ್ಯಕ್ರಮ ಮಾಡೋದನ್ನು ಇರಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಕ್ರೀಡಾಕೂಟದ ಸಂಚಾಲಕಿ ಎಂ ಭಾಗ್ಯ, ಆಡಳಿತ ಸಲಹೆಗಾರರಾದ ನವೀನ್ ಕುಮಾರ್, ಸುಮಾ ರಾಜಶೇಖರ್, ಶ್ವೇತಾ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಬಿಳಿಗಿರಿ ರಂಗಯ್ಯ, ಟಿ ನರಸೀಪುರ ತಾಲೂಕು CRP ಚಲುವರಾಜು ಮತ್ತಿತರರು ಹಾಜರಿದ್ದರು. JSS ಮೈಸೂರು ಅರ್ಬನ್ ಹಾತ್ನಲ್ಲಿ ಸಿಲ್ಕ್ ಫ್ಯಾಬ್ಸ್ ರೇಷ್ಮೆ ಸೀರೆಗಳ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ. ಮೊಟ್ಟಮೊದಲ ಬಾರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನ ನಾಗರಿಕರಿಗೊಂದು ಸುವರ್ಣಾವಕಾಶ. ದಿನಾಂಕ 5/1/2025 18/1/2025 ಜವಳಿ ಅಭಿವೃದ್ಧಿ ಆಯುಕ್ತರು, ಕೈಮಗ್ಗ ಜವಳಿ ಮಂತ್ರಾಲಯ, ನವದೆಹಲಿ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮ, NHDC ನ್ಯಾಷನಲ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಸಿಲ್ಕ್ ಫ್ಯಾಬ್ ಮೇಳವನ್ನು JSS ಮೈಸೂರು ಅರ್ಬನ್ ಹಾತ್ನಲ್ಲಿ ಏರ್ಪಡಿಸಲಾಗಿದೆ. ಸಿಲ್ಕ್ ಫ್ಯಾಬ್ ಮೇಳದಲ್ಲಿ ದೇಶದ ಸುಮಾರು 60ಕ್ಕೂ ಹೆಚ್ಚು ಕೈಮಗ್ಗ ನೇಕಾರರು ಮತ್ತು ಕುಶಲಕರ್ಮಿಗಳು ಉತ್ಪಾದಿಸಿರುವ ಉತ್ಪನ್ನಗಳು ಪ್ರದರ್ಶನ ಮತ್ತು ಮಾರಾಟಗೊಳ್ಳುತ್ತಿದೆ. ನಮ್ಮ ದೇಶದ ಸುಮಾರು 17ಕ್ಕೂ ಹೆಚ್ಚು ರಾಜ್ಯಗಳ ರೇಷ್ಮೆ ಸೀರೆಗಳು ಮತ್ತು ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದೆ. ಅರ್ಬನ್ ಹಾತ್ ವಿಭಿನ್ನವಾಗಿ ಇಲ್ಲಿ ಪ್ರದರ್ಶನವನ್ನು ಏರ್ಪಡಿಸುತ್ತೆ. ಹಾಗೆ ಮಾರಾಟ ಮಳಿಗೆಗಳು ಕೂಡ ಅವಕಾಶ ಕೊಡ್ತಾ ಬಂದಿದೆ. ಅದರಂತೆ ಈ ಸಲನೂ ಕೂಡ ಸಿಲ್ಕ್ ಫ್ಯಾಬ್ NSD ವತಿಯಿಂದ ಸಿಲ್ಕ್ ಫ್ಯಾಬ್ಗೆ ಅಂದರೆ ಸಿಲ್ಕ್ ಸ್ಯಾರಿಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟು 18ನೇ ತಾರೀಕು ತನಕ ಮಾರಾಟವನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ವಿವಿಧ ಬಗೆಯ ಅಂದರೆ ಭಾರತದಲ್ಲಿರುವಂತಹ ಎಲ್ಲ ಸಿಲ್ಕ್ ಸ್ಯಾರೀಸ್ ವೆರೈಟೀಸ್ಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು, ಮೈಸೂರಿನ ಸಾರ್ವಜನಿಕರು ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ, ಹಾಗೆಯೇ ಈ ರೀತಿ ವಿಭಿನ್ನವಾಗಿ ಆಯೋಜಿಸಿ ಇಲ್ಲಿಯ ಮೈಸೂರಿಗೆ ಪರಿಚಯಿಸ್ತಾ ಇರುವಂತಹ JSS ಅರ್ಬನ್ ಆದವರು ಕೂಡ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸಿಲ್ಕ್ ಸ್ಯಾರಿ ನೋಡಿದರೆ ಹಿಂಗಿದೆ ಮೇಡಮ್. ಸಿಲ್ಕ್ ಸ್ಯಾರೀಸು ನಾವು ಒಂದೊಂದು ವೆರೈಟೀಸ್ ಥರ ಇರ್ತದೆ. ಅದರಲ್ಲಿ ವಿಭಿನ್ನವಾಗಿ ಅದು ಲೇಯರ್ ಏನಿರುತ್ತೆ, ಎಳೆಗಳು, ದಾರದ ಎಳೆಗಳು, ಅವುಗಳು ವಿಭಿನ್ನವಾಗಿ ಕಾಣಿಸ್ತವೆ. ಕೆಲವೊಂದು ಸಲ ನಾವು ಸ್ಟಾಲ್ಗೆ ಹೋದಾಗ, ರೆಗ್ಯುಲರ್ ಮಳಿಗೆಗಳಿಗೆ ನಾವು ಹೋದಾಗ ಸಿಗದೇ ಇರುವಂತಹ ವೆರೈಟೀಸು ಈ ಸ್ಥಳದಲ್ಲಿ ಸಿಗುತ್ತೆ ಅಂತ ನನ್ನ. ಅಸ್ಸಾಂ ರಾಜ್ಯದ ರೇಷ್ಮೆ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಗಳು ಹಾಗೂ ಕರಕುಶಲಕರ್ಮಿಗಳು ತಯಾರು ಮಾಡಿರುವ ಕರಕುಶಲ ವಸ್ತುಗಳು ಒಂದೇ ಸೂರಿನಡಿ ಮೈಸೂರಿನ ಜನತೆಗೆ ದೊರೆಯುತ್ತವೆ. ಸದಾಕಾಲವೂ ಚಟುವಟಿಕೆಯಿಂದ ಇರುವವರು ಸಂಘವನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ಸಾಧ್ಯ. ಇದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯ SC/ST ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು
ಕರ್ತವ್ಯ ನಿರ್ವಹಿಸ್ತಾ ಇರುವುದು ಅತ್ಯಂತ ಶ್ಲಾಘನೀಯ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 2025ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿ, ಈ ಸಂಘದಲ್ಲಿ ಇರ್ತಕ್ಕಂಥವರು ಬಹಳ ಕ್ರಿಯಾಶೀಲರಾಗಿದ್ದಾರೆ. ಮುಂದಿನ ದಿನಗಳಲ್ಲೂ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ತಾಲೂಕಿನ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪೂರಕವಾಗುವಂತೆ ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕುವಂಥ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿರಬೇಕು ಎಂದರು. ಸಂಘದಲ್ಲಿ ಇರ್ತಕ್ಕಂಥವರು ಭಾಳ ಕ್ರಿಯಾಶೀಲವಾಗಿ ಅಧ್ಯಕ್ಷರನ್ನು ಒಳಗೊಂಡಂತೆ ನಾಗೇಶ್ವರರು ಮತ್ತು 9 ಜನರ ಒಂದು ಶ್ರಮಿಕರು ಭಾಳ ಕ್ರಿಯಾಶೀಲರು. ಎಲ್ಲಿ ಆಕ್ಟಿವ್ ಮೆಂಬರ್ಸ್ ಇರ್ತಾರೆ ಅವರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮಗಳು, ಒಳ್ಳೆಯ ಚಟುವಟಿಕೆಗಳು ಖಂಡಿತವಾಗಿ ನಡೀತು. ಅದಕ್ಕೆ ಸಾಕ್ಷಿನೇ ಇವತ್ತು ಒಂದು ಕ್ಯಾಲೆಂಡರ್ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಅವರು ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಈಗಾಗಲೇ ಅಧ್ಯಕ್ಷರು ನಮ್ಮ BRC ಅವರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥವರ ಅಭಿಪ್ರಾಯದಂತೆ ಎಸ್ಸಿ ಎಸ್ಟಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು, ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಚಿ ಸೋಸಲೆ ನಾಗೇಶ್ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಘ ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಆದರ್ಶ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತ ತರಬೇತಿ ಕೊಡಿಸುವ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತಿದ್ದೇವೆ ಎಂದರು. ಎಲ್ಲ ಒಂದು ಎಸ್ಸಿ ಎಸ್ಟಿ ನೌಕರರ ಹಿತದೃಷ್ಟಿಯಿಂದ ಅವರ ಸಹಕಾರ, ಅವರಿಗೆ ಸಹಾಯ ಮಾಡಲಿಕ್ಕಾಗಿ ಮತ್ತು ಎಲ್ಲ ನೌಕರರಿಗೂ ನಾವು ಈ ಒಂದು ಸಂಘದ ವತಿಯಿಂದ ಅನುಕೂಲ ಆಗಲಿ ಅಂತ ಈ ಒಂದು ಸಂಘವನ್ನು ರಚನೆ ಮಾಡತಕ್ಕಂಥದ್ದು ಸರಿ ಅಷ್ಟೇ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಒಂದು ಧ್ಯೇಯೋದ್ದೇಶ ಏನು ಅಂತಂತಂದರೆ ಆದರ್ಶ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ SSLC ಒಂದು ವಿದ್ಯಾರ್ಥಿಗಳಿಗೆ, ನೌಕರ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ನುರಿತ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಉಚಿತವಾಗಿ ಒಂದು ತರಬೇತಿಯನ್ನು ಕೊಡುವ ಉದ್ದೇಶ ನಮ್ಮದಾಗಿರ್ತದೆ. ಮತ್ತು ಇನ್ನಿತರ ಎಲ್ಲ ಕಾರ್ಯಕ್ರಮಗಳಿಗೂ ಮಾಡಲಿಕ್ಕೆ ನಮ್ಮ ಒಂದು ಸಂಘ ಇಂಪ್ಲಿಮೆಂಟೇಷನ್ ಅಂದರೆ ಒಂದು ಹಣದ ಒಂದು ಕ್ರೋಢೀಕರಣ ಮಾಡಿ ನಾವು ಉತ್ತಮವಾಗಿ ರೂಪಿಸ್ಕೊಳ್ಳಿಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಮಾತಾಡಿದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಶಂಕರ ಮೂರ್ತಿ, ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ TOT ನಾಗರಾಜು, ಮಹದೇವಸ್ವಾಮಿ, ಉತ್ತಂಬಳ್ಳಿ ನಾಗರಾಜು ಸೇರಿದಂತೆ ಇತರೆ ಪದಾಧಿಕಾರಿಗಳು ಮತ್ತು ನೌಕರರು ಹಾಜರಿದ್ದರು. AM ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ AM ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು EMI ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ. AM ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.